Good morning, everyone. Okay, in the last class, we had started with the key loggers, right? What is a key logger, or it is also called as keystroke logger antanu karitara. It is a device which is going to record all the keystrokes. Whenever you type something through the keyboard, everything that you enter through the keyboard, whatever the keys are being pressed, adana keystrokes anta heli kariteve. Whenever you type anything on the keyboard, that particular stroke is recorded by a device. ಆ ರೀತಿಯಾದಂಥ ಡಿವೈಸ್ಗೆ ಏನಂತ ಕರೀತಾರೆ, ದಟ್ ಈಸ್ ಕಾಲ್ಡ್ ಆಸ್ ಕೀ ಲಾಗರ್ ಆರ್ ಕೀ ಸ್ಟ್ರೋಕ್ ಲಾಗರು ಅಂತ ಹೇಳಿ ಕರೀತಾರೆ, ರೈಟ್? ಅಂಡ್ ಕೀ ಸ್ಟ್ರೋಕ್ ಲಾಗರ್ ಆರ್ ಕೀ ಲಾಗರ್ಸ್ ಆರ್ ಆಫ್ ಟೂ ಟೈಪ್ಸ್. ಒನ್ ಈಸ್ ಸಾಫ್ಟ್ವೇರ್ ಕೀ ಲಾಗರ್ಸ್ and the second one is a hardware. ಒಂದು ಸಾಫ್ಟ್ವೇರ್ ಕೀ ಲಾಗರ್ಸ್ ಬರ್ತೈತಿ, ಇನ್ನೊಂದು ಹಾರ್ಡ್ವೇರ್ ಕೀ ಲಾಗರ್ಸ್ ಬರ್ತದೆ, ರೈಟ್? ಸಾಫ್ಟ್ವೇರ್ ಕೀ ಲಾಗರ್ಸ್, ಇಟ್ ಈಸ್ ಅ ಸೆಟ್ ಆಫ್ ಪ್ರೋಗ್ರಾಮ್, ರೈಟ್, ವಿಚ್ ಈಸ್ ಗೋಯಿಂಗ್ ಟು ರೆಕಾರ್ಡ್ ಆಲ್ ದ ಥಿಂಗ್ಸ್ ದಟ್ ಯು ಆರ್ ಗೋಯಿಂಗ್ ಟು ಡೂ ವಿತ್ ದ ಹೆಲ್ಪ್ ಆಫ್ ಅ ಕೀಬೋರ್ಡ್. ನೀವು ಕೀಬೋರ್ಡ್ ಥ್ರೂ ಏನು ಆಕ್ಟಿವಿಟೀಸ್ ಅನ್ನ ಪರ್ಫಾರ್ಮ್ ಮಾಡ್ತೀರಿ, ಏನು ಎಂಟರ್ ಮಾಡ್ತೀರಿ, ಅದು ಎಲ್ಲಾನು ಏನ್ ಮಾಡ್ತೈತಿ, ಎಕ್ಸಿಕ್ಯೂಟ್ ಮಾಡಿದ್ದನ್ನ ಸ್ಟೋರ್ ಮಾಡ್ಕೊಂತೈತಿ. ಅಂಡ್ ಫಾರ್ ದಿಸ್ ಟು ಟೇಕ್ ಪ್ಲೇಸ್, there is no necessity of physical contact with the victim. ನೀವು ಯಾವ ಪರ್ಟಿಕ್ಯುಲರ್ ಸಿಸ್ಟಮ್ ಅನ್ನ ಅಟ್ಯಾಕ್ ಮಾಡಬೇಕು ಅಂತ ಇರ್ತೀರಿ, ಎಲ್ಲಿ ಪಾಸ್ವರ್ಡ್ ಮತ್ತೆ ಯೂಸರ್ ನೇಮ್ಸ್ ಅನ್ನ ರೆಕಾರ್ಡ್ ಮಾಡ್ಕೋಬೇಕು ಅಂತ ಇರ್ತೀರಿ, ಆ ಸಿಸ್ಟಮ್ ಜೊತೆಗೆ ಅಟ್ಯಾಕರು ಫಿಸಿಕಲ್ ಕಾಂಟ್ಯಾಕ್ಟ್ ನಾಗ ಬರಬೇಕಾದಂತ ಅವಶ್ಯಕತೆ ಇಲ್ಲ, ರೈಟ್? Through the malwares, through the Trojan horse, through the viruses, you can enter the software into victim's system. ನೀವು ಯಾರನ್ನ ಟಾರ್ಗೆಟ್ ಮಾಡ್ತಿರಲ್ಲ, ಆ ಪರ್ಟಿಕ್ಯುಲರ್ ವಿಕ್ಟಿಮ್ ಮತ್ತು ಸಿಸ್ಟಮ್ಗೆ ನೀವು ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡಬೇಕು ಅಂದ್ರೆ ನೀವೇ ಅಲ್ಲಿ ಹೋಗಿ ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿಲ್ಲ. ವೈರಸ್ ಅನ್ನ ಹೆಂಗ ನೀವು ಥ್ರೂ ದ ಇಂಟರ್ನೆಟ್, ಥ್ರೂ ದ ನೆಟ್ವರ್ಕ್ ಪಾಸ್ ಮಾಡ್ತಿರಲ್ಲ, ಇನ್ ದ ಸೇಮ್ ವೇ ದೀಸ್ keylogger softwares can also be installed or they can also be transmitted through the network facilities. ಈ ಸಾಫ್ಟ್ವೇರ್ ವರ್ಕ್ ಆಗಬೇಕು ಅಂತಂದ್ರೆ you require two files. One is executable file which is called as exe and another one is dynamic linking, right? You require two dynamic link library ಮತ್ತು executable file. These two files are required for a keylogger to work. ನಿಮ್ಮ ಕೀ ಸ್ಟ್ರೋಕ್ಸ್ ರೆಕಾರ್ಡ್ ಆಗಬೇಕು ಅಂದ್ರೆ ಈ ಎರಡು ಫೈಲ್ಸ್ ಅನ್ನ ಇನ್ಸ್ಟಾಲ್ ಮಾಡಬೇಕು ನಿಮ್ಮ ವಿಕ್ಟಿಮ್ ಸಿಸ್ಟಮ್ ಒಳಗೆ. ಏನ್ ಮಾಡ್ತಾವೆ ಇವೆರಡು? This is the actual program which is going to record everything that is performed with the help of keyboard. Keystrokes ಅನ್ನ ರೆಕಾರ್ಡ್ ಮಾಡೋ ಕೆಲಸ ಇದೆ DLL, dynamic link library file ಮಾಡ್ತೈತಿ. Whereas this exe file, executable file, this file invokes this particular file. ಈ exe file ಏನ್ ಮಾಡ್ತೈತಿ, ಇದನ್ನ ಇನ್ವೋಕ್ ಮಾಡಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿಸೋದು ಯಾವುದು? exe file, right? And this is going to perform all the functionality, that is storing or recording the keystrokes and then forwarding it to the person who has sent it. ಯಾವ ಪರ್ಟಿಕ್ಯುಲರ್ ಸಿಸ್ಟಮ್ ಇಂದ ನೀವು ಅದನ್ನ ಟ್ರಾನ್ಸ್ಫರ್ ಮಾಡಿರ್ತೀರಿ, ಆ ಪರ್ಟಿಕ್ಯುಲರ್ ಸಿಸ್ಟಮ್ಗೆ ಇಲ್ಲಿ ಏನೇನ್ ಆಗೈತಿ ಅನ್ನೋದನ್ನ ರೆಕಾರ್ಡ್ ಮಾಡ್ಕೊಂಡು ವಾಪಸ್ ಕಳಿಸೋ ಕೆಲಸನ ಈ DLL ಫೈಲ್ ಮಾಡ್ತೈತಿ. ಫಾರ್ ದಟ್ ರೀಸನ್ ಯು ರಿಕ್ವೈರ್ ಟು ಇನ್ಸ್ಟಾಲ್ ಟೂ ಫೈಲ್ಸ್ ಇನ್ ಅ ವಿಕ್ಟಿಮ್ಸ್ ಸಿಸ್ಟಮ್. ನೀವು ಯಾರನ್ನ ಟಾರ್ಗೆಟ್ ಮಾಡ್ತೀರಿ ಅಲ್ಲಿ ಈ ಎರಡು ಫೈಲ್ಸ್ ಅನ್ನ either through the Trojan horse or through the worms ಇಲ್ಲ ವೈರಸ್, ಯಾವುದ್ರ ಥ್ರೂ ಆದ್ರೂ ನೀವು ಈ ಎರಡು ಫೈಲ್ಸ್ ನ ವಿಕ್ಟಿಮ್ ಸಿಸ್ಟಮ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಅಂಡ್ ಒನ್ಸ್ ದೇ ಗೋ ದೇರ್, ಫಸ್ಟ್ ದಿಸ್ ವಿಲ್ ಸ್ಟಾರ್ಟ್ ಇಟ್ಸ್ ಫಂಕ್ಷನಾಲಿಟಿ. ಇದು ಕೆಲಸ ಶುರು ಮಾಡ್ತೈತಿ. ಇದೇನ್ ಮಾಡ್ತೈತಿ, ಎಕ್ಸಿಕ್ಯೂಟ್ ಆಗಿದ ತಕ್ಷಣ ನೀನ್ ಇದನ್ನ ಎಬ್ಬಿಸ್ತೈತಿ, ನಿನ್ ಕೆಲಸ ಶುರು ಆಗೈತಿ, ಸೊ ಸ್ಟಾರ್ಟ್ ಯುವರ್ ವರ್ಕ್. And this is going to record all the things that are being done on the keyboard and transferred to the place from where they have come. ಎಲ್ಲಿಂದ ಬಂದವು ಅಲ್ಲಿಗೆ ಎಲ್ಲ ರೆಕಾರ್ಡಿಂಗ್ಸ್ ಅನ್ನ ಕಳಿಸ್ತಾರೆ. And another type of keylogger is hardware keyloggers, right? Hardware keyloggers. To install this type of keyloggers, the attacker has to have a physical contact with the victim's system.
ಈ ರೀತಿಯಾದಂತ ಕೀಲಾಗರ್ ಹಾರ್ಡ್ವೇರ್ ಕೀಲಾಗರ್ಸ್ ಯೂಸ್ ಮಾಡ್ತೀರಿ ನೀವು, ಅದರಿಂದ ಕೀ ಸ್ಟ್ರೋಕ್ಸ್ ರೆಕಾರ್ಡ್ ಮಾಡ್ಕೊಂತೀರಿ ಅಂತಂದ್ರ ಕಂಪಲ್ಸರಿಲಿ ನೀವು ಯಾರನ್ನ ಟಾರ್ಗೆಟ್ ಮಾಡ್ಲಿಕ್ಕತ್ತೀರಿ ಆ ವಿಕ್ಟಿಮ್ ಸಿಸ್ಟಮ್ಗೆ ನಿಮಗ ಫಿಸಿಕಲ್ ಕಾಂಟ್ಯಾಕ್ಟ್ ಆಗ್ಲೇಬೇಕು. ಯಾಕಂದ್ರೆ ದೇ ಆರ್ ಗೋಯಿಂಗ್ ಟು ನಿಮ್ಮ ಕೀಬೋರ್ಡ್ ಅಥವಾ ನಿಮ್ಮ ಸಿಸ್ಟಮ್ಗೆ ತಗೊಂಡ್ ಬಂದು ಆ ಸಣ್ಣದಾದಂತ ವಿಚ್ ಈಸ್ ನಾಟ್ ನೋಟಿಸೇಬಲ್ ಈಸಿಲಿ, ಆರಾಮಾಗಿ ಕಣ್ಣಿಗೆ ಕಾಣಿಸಂಗಿಲ್ಲ, ಅದು ಬಹಳ ಸೂಕ್ಷ್ಮಂಗೆ ಪರೀಕ್ಷಿಸಿದಾಗಷ್ಟೇ ಏನೋ ಅದ ಅನ್ನೋದು ಗೊತ್ತಾಗ್ತೈತಿ. ಫಾರ್ ಎಕ್ಸಾಂಪಲ್ ATM ಮಷೀನ್ದಾಗ ಸ್ಕಿಮ್ಮಿಂಗ್ ಸಿಸ್ಟಮ್ಸ್ ಇಟ್ಟಿರ್ತಾರೆ ನೋಡ್ರಿ. ವೇರ್ ಇಫ್ ಯು ಗೋ ಟು ATM ಗೆ ಹೋದ್ರ ಅಲ್ಲಿ ಗೊತ್ತೇ ಆಗಂಗಿಲ್ಲ ನೀವೇನು ಇನ್ಸರ್ಟ್ ಮಾಡ್ತೀರಿ ಅಥವಾ ನಿಮ್ದು ಇದನ್ನೇನಿರ್ತೈತಲ್ಲ, ಅಲ್ಲೇ ಒಂದು ಬಹಳ ತಿನ್ನಾದಂತ ಪ್ಲಾಸ್ಟಿಕ್ ಲೈಕ್ ಟ್ರಾನ್ಸ್ಪರೆಂಟ್ ಮಟೀರಿಯಲ್ ಅನ್ನ ಫಿಕ್ಸ್ ಮಾಡಿರ್ತಾರೆ, ವಿಚ್ ಈಸ್ ಕಾಲ್ಡ್ ಆಸ್ ಸ್ಕಿಮ್ಮಿಂಗ್ ಶೀಟ್ ಅಂತ ಕರೀತಾರೆ. ಅದು ಎಲ್ಲಾನು ರೆಕಾರ್ಡ್ ಮಾಡ್ಕೊಂತೀವಿ. ನೀವೇನು ಕಾರ್ಡ್ ಇನ್ಸರ್ಟ್ ಮಾಡ್ತಿಲ್ಲ ಅಲ್ಲಿ ಕೀಬೋರ್ಡ್ ಮೇಲೆ, ದೇ ಆರ್ ಗೋಯಿಂಗ್ ಟು ರೆಕಾರ್ಡ್ ಎವ್ರಿಥಿಂಗ್. ಅದನ್ನ ತಗೊಂಡೋಗಿ ನಿಮ್ಮ ಡೂಪ್ಲಿಕೇಟ್ ಕಾರ್ಡ್ಸ್ ಆಸ್ ಇಟ್ ಈಸ್ ರೆಡಿ ಮಾಡ್ಲಿಕ್ಕೆ ಬರ್ತೈತಿ. ಇಲ್ಲ ಅಂತಂದ್ರೆ ಸಣ್ಣ ಸಣ್ಣ ಕ್ಯಾಮ್ರಾಸ್ ಅನ್ನ ಫಿಟ್ ಮಾಡಿರ್ತಾರೆ, ವಿಚ್ ಆರ್ ಗೋಯಿಂಗ್ ಟು ರೆಕಾರ್ಡ್ ಎವ್ರಿಥಿಂಗ್ ದಟ್ ಈಸ್ ಗೋಯಿಂಗ್. ಏನ್ ಎಂಟರ್ ಮಾಡ್ತೀರಿ ಅದೇ ರೆಕಾರ್ಡ್ ಆಗ್ತೈತಿ. ಆ ರೆಕಾರ್ಡ್ ಮಾಡ್ಕೊಳ್ಳಿಕ್ಕೆ ಇಟ್ಟಿರುವಂತ ಮಷೀನ್ಸ್ಗೆ ದೇ ವಿಲ್ ಬಿ ಹ್ಯಾವಿಂಗ್ ದೇರ್ ಓನ್ ಮೆಮರಿ ವೇರ್ ದೇ ಆರ್ ಗೋಯಿಂಗ್ ಟು ಸ್ಟೋರ್ ಎವ್ರಿಥಿಂಗ್. ಯಾಕಂದ್ರೆ ಸಿಸ್ಟಮ್ ಒಳಗೆ ಸ್ಟೋರ್ ಮಾಡ್ಲಿಕ್ಕಂತೂ ಬರಂಗಿಲ್ಲ, ಯಾಕಂದ್ರೆ ನೀವು ಸಾಫ್ಟ್ವೇರ್ಸ್ ಅನ್ನು ಇನ್ಸ್ಟಾಲ್ ಮಾಡಿಲ್ಲ. ಯು ಆರ್ ಗೋಯಿಂಗ್ ಟು ಹ್ಯಾವ್ ಅನ್ ಅಡಿಷನಲ್ ಅಟ್ಯಾಚ್ಮೆಂಟ್ಸ್ ವಿಚ್ ಆರ್ ಕಾಲ್ಡ್ ಆಸ್ ಹಾರ್ಡ್ವೇರ್ಸ್. ಅಡಿಷನಲಿ ಹಾಕೋದನ್ನ ನಾವು ಹಾರ್ಡ್ವೇರ್ ಅಂತ ಕರಿತೀವಿ, ರೈಟ್? ಸೊ ಆ ರೀತಿಯಾದಂತ ಸಣ್ಣ ಸಣ್ಣ ಡಿವೈಸಸ್ ವಿಚ್ ಆರ್ ಗೋಯಿಂಗ್ ಟು ರೆಕಾರ್ಡ್ ಎವ್ರಿಥಿಂಗ್ ವಿಲ್ ಬಿ ಪ್ಲೇಸ್ಡ್ ಅಂಡ್ ಆಫ್ಟರ್ವರ್ಡ್ಸ್ ಯಾರು ಪ್ಲೇಸ್ ಮಾಡಿರ್ತಾರೆ ಅವರೇ ಹೋಗಿ ತಕೊಂಡ್ ಬರ್ತಾರೆ. ಅದ್ರೊಳಗೆಲ್ಲ ರೆಕಾರ್ಡ್ ಆಗಿರ್ತೈತಿ ಬಿಕಾಸ್ ಇಟ್ ವಿಲ್ ಬಿ ಹ್ಯಾವಿಂಗ್ ಇಟ್ಸ್ ಓನ್ ಬಫರ್ ಮೆಮರಿ ಇರ್ತೈತಿ. ಅದ್ರೊಳಗೆ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ನೀವು ಅದನ್ನ ವ್ಯೂ ಮಾಡಿದ್ರಿ ಅಂತಂದ್ರೆ ಯು ವಿಲ್ ಗೆಟ್ ಎವ್ರಿಥಿಂಗ್. ನೀವು ಇನ್ಸ್ಟಾಲ್ ಮಾಡಿ ಹೋದಾಗಿನ ಹಿಡ್ಕೊಂಡು ನೀವು ಬರೋ ತನಕ ಏನೇನ್ ಆಗೈತಿ ಅವು ಎಲ್ಲ ಏನಾಗ್ತಾವು ಅಲ್ಲೇ ರೆಕಾರ್ಡ್ ಆಗಿರ್ತಾವ. ನೀವು ಅದನ್ನ ನೋಡ್ಕೋಬಹುದು, ನಿಮಗೆ ಯಾರ್ದು ಬೇಕು ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ದೇ ಹ್ಯಾವ್ ಗಿವನ್ ಸಮ್ ಆಫ್ ದ ಸಾಫ್ಟ್ವೇರ್ ಕೀಲಾಗರ್ಸ್ ಲಿಸ್ಟ್ ಮಾಡಿ ಕೊಟ್ಟಾರ ಅವರು. ದೇ ಆರ್ ಅವೈಲೇಬಲ್ ಪಬ್ಲಿಕಲಿ. ಕೀಲಾಗರ್ ಸಾಫ್ಟ್ವೇರ್ಸ್ ಅವೈಲೇಬಲ್ ಅದಾವ ಪಬ್ಲಿಕಲಿ. ಸೊ ಯಾವ್ಯಾವ ಅದಾವು ಅನ್ನೋದನ್ನ ನಿಮ್ ಟೆಕ್ಸ್ಟ್ ಬುಕ್ ಒಳಗೆ ಲಿಸ್ಟ್ ಮಾಡ್ಯಾರ. ಎರಡು ಪೇಜ್ ಅದ ನೋಡ್ರಿ ಅದ ಲಿಸ್ಟ್. If you want to have, you can have a view on that particular table. Next, and even they have given the list of websites where more information about hardware keyloggers can be found. ಈಗ ನಾವು ಕೊಟ್ಟಿರುವಂತ ಇನ್ಫಾರ್ಮೇಶನ್ ಟೆಕ್ಸ್ಟ್ ಬುಕ್ ನಾಗ ಕೊಟ್ಟಿರೋದು ಅಥವಾ ನಾ ಕೊಟ್ಟಿರೋದು ಸಫಿಶಿಯಂಟ್ ಅನಿಸ್ಲಿಲ್ಲ ಅಂತಂದ್ರೆ ನಿಮಗೆ ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ತಿಳ್ಕೊಬೇಕಾಗಿತ್ತು ಅಂದ್ರೆ ಯು ಕ್ಯಾನ್ ವಿಸಿಟ್ ದೀಸ್ ವೆಬ್ಸೈಟ್ಸ್. keyhost.com, keylog.com, keydevil.com, keycatcher.com. ಹೆಸರು ಕೂಡ ಹೆಂಗದಾವ್ ನೋಡ್ರಿ ಅವತ್ತರದ್ದು. ದೇ ಆರ್ ಕೀ ಹೋಸ್ಟ್ ಅಂಡ್ ದೆನ್ keylogging keyloggers ಬಗ್ಗೆ, ಅಂಡ್ ದೆನ್ keyDevil ಅಂಡ್ keycatcher. ಅಂಡ್ ದೇರ್ ಈಸ್ ಅನದರ್ ಥಿಂಗ್. ಇದೆ ಹೆಂಗ ರೆಕಾರ್ಡ್ ಮಾಡ್ಕೊಳ್ಳಿಕ್ಕೆ ನಿಮಗ ರೆಡಿಲಿ ಅವೈಲೇಬಲ್ ಸಾಫ್ಟ್ವೇರ್ಸ್ ಹಾರ್ಡ್ವೇರ್ಸ್ ಅದಾವು, ಅದೇ ರೀತಿಯಾಗಿ ಇದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಕೂಡ ದೇರ್ ಆರ್ ಟೂಲ್ಸ್ ಅಂಡ್ ಡಿವೈಸಸ್ ಅವೈಲೇಬಲ್ ವಿಚ್ ಆರ್ ಕಾಲ್ಡ್ ಆಸ್ ಆಂಟಿ ಕೀಲಾಗರ್ಸ್. ಕೀಲಾಗರ್ಸ್ ಅಗೇನ್ಸ್ಟ್ ವರ್ಕ್ ಮಾಡ್ಲಿಕ್ಕೆ ಯು ಹ್ಯಾವ್ ಆಂಟಿ ಕೀಲಾಗರ್ಸ್. ವೈರಸ್ಗೆ ಆಂಟಿ ವೈರಸ್ ಅದ, ಅದೇ ರೀತಿಯಾಗಿ ಕೀಲಾಗರ್ಸ್ಗೆ ಆಂಟಿ ಕೀಲಾಗರ್ಸ್ which are going to stop or which are going to make your system secure. ನಿಮ್ಮ ಸಿಸ್ಟಮ್ ಅನ್ನ ಸೆಕ್ಯೂರ್ ಮಾಡ್ಲಿಕ್ಕೆ it is going to detect ನಿಮ್ಮ ಸಿಸ್ಟಮ್ ಒಳಗ ಯಾವ್ದಾದ್ರು ಹಾರ್ಡ್ವೇರ್ ಅಥವಾ ಸಾಫ್ಟ್ವೇರ್ ಕೀಲಾಗರ್ಸ್ ಅನ್ನ ಇನ್ಸ್ಟಾಲ್ ಮಾಡಿದ್ರು ಅಂತಂದ್ರ ಆ ರೀತಿಯಾದಂತ ಡಿವೈಸಸ್ ಅನ್ನ ಡಿಟೆಕ್ಟ್ ಮಾಡಿ ಅದನ್ನ ಡಿಸೇಬಲ್ ಮಾಡ್ಲಿಕ್ಕೆ ಆಂಟಿ ಕೀಲಾಗರ್ಸ್ ಅನ್ನ ಯೂಸ್ ಮಾಡ್ತಾರೆ. ಆಂಟಿ ಕೀಲಾಗರ್ is a device which is going to detect if there are any hidden keyloggers in your system. They may be in the form of a software or they may be in the form of a hardware. ಆ ರೀತಿಯಾದಂತ ಕೀಲಾಗರ್ಸ್ ನ ಏನಾದ್ರೂ ನಿಮ್ಮ ಸಿಸ್ಟಮ್ ಗೆ ಹಾಕಿದ್ರು ಅಂತಂದ್ರ ಅದನ್ನ ಡಿಟೆಕ್ಟ್ ಮಾಡಿ ಅದನ್ನ ಡಿಸೇಬಲ್ ಮಾಡ್ತೈತಿ. ಸೊ ದಟ್ ಇಟ್ ಈಸ್ ಗೋಯಿಂಗ್ ಟು ಪ್ರೊಟೆಕ್ಟ್ ಯುವರ್ ಸಿಸ್ಟಮ್ ಫ್ರಮ್ ಅಟ್ಯಾಕರ್ ದಿಂದ ಪ್ರೊಟೆಕ್ಟ್ ಮಾಡೋ ಸಲುವಾಗಿ ಅದನ್ನ ಯೂಸ್ ಮಾಡ್ತೇವೆ. ವೈ ಆರ್ ಯೂಸಿಂಗ್ ಫೈರ್ ವಾಲ್ಸ್ ಅದಾವು, ಬಟ್ ಈ ರೀತಿಯಾದಂತ ಕೀಲಾಗರ್ಸ್ ಸಾಫ್ಟ್ವೇರ್ ಒಳಗ್ ಬರ್ಬೇಕಾದ್ರೆ ಹೊರಗೆ ಬರ್ಬೇಕಾದ್ರೆ ಚೆಕ್ ಮಾಡಿ ಕಳಿಸ್ತೇವಿ ಅಂತ ಹೇಳ್ತೇವಿ. ಫಾರ್ ದಟ್ ರೀಸನ್ ಯು ಆರ್ ಗೋಯಿಂಗ್ ಟು ಯೂಸ್ ಅ ಫೈರ್ ವಾಲ್. ವಾಟ್ ಈಸ್ ದ ಪರ್ಪಸ್ ಆಫ್ ಫೈರ್ ವಾಲ್? ಇಟ್ ಫಿಲ್ಟರ್ಸ್ ದ ಇನ್ಕಮಿಂಗ್ ಅಂಡ್ ಔಟ್ ಗೋಯಿಂಗ್ ಪ್ಯಾಕೆಟ್ಸ್, ರೈಟ್? ಬಟ್ ಈ ಕೀಲಾಗರ್ ಸಾಫ್ಟ್ವೇರು ಫೈರ್ ವಾಲ್ ಅನ್ನು ಕೂಡ ಪಾಸ್ ಮಾಡ್ಕೊಂಡು ಬರ್ತೈತಿ. ಫೈರ್ ವಾಲ್ಸ್ ಕೆನಾಟ್ ಡಿಟೆಕ್ಟ್ ಇಟ್ ಆಸ್ ಅ ಮಾಲ್ವೇರ್.
ಫೈರ್ ವಾಲ್ಸ್ ಕೀ ಲಾಗರ್ಸ್ ಸಸ್ಪಿಷಿಯಸ್ ಪ್ರೋಗ್ರಾಮ್ ಅಂತ ಹೇಳಿ ಡಿಟೆಕ್ಟ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಅಂಡ್ ಫಾರ್ ದಟ್ ರೀಸನ್ ಯು ಆರ್ ಗೋಯಿಂಗ್ ಟು ಯೂಸ್ anti-key loggers. Anti-key loggers are going to detect the key loggers, and they have given why we are going to use this type of software. ಈ ರೀತಿಯಾದಂಥ ಸಾಫ್ಟ್ವೇರ್ ಅನ್ನ ಯಾಕೆ ಯೂಸ್ ಮಾಡ್ತೇವೆ? ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಯೂಸಿಂಗ್ anti-key loggers? First one is firewalls cannot detect the installation of key loggers. Firewalls key loggers installation ಅನ್ನು ಡಿಟೆಕ್ಟ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಅದರ ಸಲುವಾಗಿ ಅಂತ ಹೇಳಿ ಕೀ ಲಾಗರ್ಸ್ ಅನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ನಾವು ಆಂಟಿ ಕೀ ಲಾಗರ್ಸ್ ಅನ್ನ ಯೂಸ್ ಮಾಡ್ತೇವೆ. ಸೆಕೆಂಡ್ ಒನ್, ದಿಸ್ ಸಾಫ್ಟ್ವೇರ್ ಡಸ್ ನಾಟ್ ರಿಕ್ವೈರ್ ರೆಗ್ಯುಲರ್ ಅಪ್ಡೇಟ್ಸ್ ಆಫ್ ಸಿಗ್ನೇಚರ್ ಬೇಸಿಸ್ ಟು ವರ್ಕ್ ಎಫೆಕ್ಟಿವ್ಲಿ. ಅಂದ್ರೆ ನೀವೇನು ವೈರಸ್ ಆಂಟಿವೈರಸ್ ಅನ್ನ ಹಾಕಿದ್ರ ಅಥವಾ ಆಂಟಿ ಸ್ಪೈವೇರ್ಸ್ ಅನ್ನ ಹಾಕಿದ್ರ ರೆಗ್ಯುಲರ್ ಆಗಿ ಆಪರೇಟಿಂಗ್ ಸಿಸ್ಟಮ್ಸ್ ಇನ್ಕ್ಲೂಡಿಂಗ್ ಆಪರೇಟಿಂಗ್ ಸಿಸ್ಟಮ್ ರಿಕ್ವೈರ್ ರಿನಿವಲ್ಸ್ ಅಪ್ಡೇಷನ್ಸ್, ಅದನ್ನ ಅಪ್ಡೇಟ್ ಮಾಡ್ಬೇಕಾಗೈತಿ, ರಿನಿವಲ್ ಮಾಡ್ಬೇಕಾಗ್ತೈತಿ. ಬಟ್ ಈ ಆಂಟಿ ಕೀ ಲಾಗರ್ಸ್ಗೆ ಆ ರೀತಿಯಾದಂತಹ ರಿಕ್ವೈರ್ಮೆಂಟ್ ಏನು ಇಲ್ಲ. ಒಂದ್ಸರಿ ಇನ್ಸ್ಟಾಲ್ ಮಾಡಿದ್ರಿ ಅಂದ್ರೆ ಅದನ್ನ ರಿನ್ಯೂ ಮಾಡೋದು, ಅಪ್ಡೇಟ್ ಮಾಡೋದು ಯಾವುದ್ರದ್ದು ಅವಶ್ಯಕತೆ ಇಲ್ಲ. ದಟ್ ಈಸ್ ಒನ್ ಆಫ್ ದ ಅಡ್ವಾಂಟೇಜ್. Then prevent internet banking frauds. Internet banking frauds ಅನ್ನ ಪ್ರಿವೆಂಟ್ ಮಾಡ್ತೈತಿ. ಹೆಂಗ್ ಪ್ರಿವೆಂಟ್ ಮಾಡ್ತೈತಿ ಅಂತಂದ್ರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ಅಲೋ ನಿಮ್ಮ ಪಾಸ್ವರ್ಡ್ ನಿಮ್ ಲಾಗಿನ್ ಯಾರಿಗಾರ ಗೊತ್ತಾದ್ರ ಸ್ಕ್ಯಾಮ್ ಆಗ್ತಾವ. ಅದನ್ನ ಗೊತ್ತಾಗ್ಲಾರ್ದಂಗ ಇದು ಪ್ರೊಟೆಕ್ಟ್ ಮಾಡ್ತೈತಿ ಅಂತಂದಾಗ ಇಟ್ ಈಸ್ ಗೋಯಿಂಗ್ ಟು ಅವಾಯ್ಡ್ ದ ಇಂಟರ್ನೆಟ್ ಫ್ರಾಡ್ಸ್, ಫೈನಾನ್ಷಿಯಲ್ ಫ್ರಾಡ್ಸ್, ID ಥೆಫ್ಟ್, ಆರ್ ಇಟ್ ಸೆಕ್ಯೂರ್ಸ್ ಇಮೇಲ್ ಅಂಡ್ ಇನ್ಸ್ಟಂಟ್ ಮೆಸೇಜಿಂಗ್. ನೀವು ಮೆಸೇಜ್ ಮಾಡ್ಲಿಕ್ಕತ್ರಿ, ಅದು ರೆಕಾರ್ಡ್ ಆಯ್ತು, ಯಾರಿಗ್ ಮಾಡ್ಲಿಕ್ಕತ್ತೀರಿ ಅಥವಾ ನೀವೇನ್ ಮಾಡಿರಿ ಅನ್ನೋದನ್ನ ಯಾರಾದ್ರೂ ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೂ ಟ್ರೈ ಮಾಡ್ಬೋದು. ಸೊ ಈ ರೀತಿಯಾದಂತ ಎಲ್ಲಾ ಪ್ರೊಸೀಜರ್ಸ್ ಏನ್ ಮಾಡ್ತೈತಿ, ಇದು ಸ್ಟಾಪ್ ಮಾಡ್ತೈತಿ. ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಕೀ ಲಾಗರ್ಸ್. ಯಾವ್ದಾದ್ರು ಕೀ ಲಾಗರ್ಸ್ ಪ್ರೆಸೆಂಟ್ ಇದ್ದು ಅಂತಂದ್ರೆ ಅದನ್ನ ಏನ್ ಮಾಡ್ತೈತಿ, ಡಿಟೆಕ್ಟ್ ಮಾಡಿ ಡಿಸೇಬಲ್ ಮಾಡ್ತೈತಿ. ಅಂಡ್ ಬೈ ದಟ್ ಇಟ್ ಈಸ್ ಗೋಯಿಂಗ್ ಟು stop all types of scams. Maybe internet fraud ಇರ್ಬೋದು, ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಒಳಗಿನ ಫ್ರಾಡ್ಸ್ ಇರ್ಬೋದು, ಇಲ್ಲ ಅಂತಂದ್ರೆ ನಿಮ್ ಮೆಸೇಜಿಂಗ್, ಇನ್ಸ್ಟಂಟ್ ಚಾಟಿಂಗ್, ಮೇಲ್, ನಿಮ್ ಇಮೇಲ್ ಐಡಿನ ಬೇರೆದವ್ರು ಮಿಸ್ಯೂಸ್ ಮಾಡ್ಕೊಳ್ಳೋದು ಇರ್ಬೋದು. ಅವು ಎಲ್ಲಾನು ಏನ್ ಮಾಡ್ತೈತಿ, ಸ್ಟಾಪ್ ಮಾಡ್ತೈತಿ. ರೈಟ್, ದಿಸ್ ಈಸ್ ಆಲ್ ಅಬೌಟ್ ಕೀ ಲಾಗರ್ಸ್. Along with the key loggers you have one more, that is spywares. Spy ಅಂದ್ರೆ ಏನು? What is the spying? Spying ಅಂತೀರಿ. What do you mean by spying? Yes, what is the meaning of spying? Can you hear my question? What is spying? Spying ಅಂದ್ರೆ ಏನು ಅಂತ ಕ್ವಶನ್ ಕೇಳಿಕತ್ತೀನಿ ನಾನು. Am I audible? ಡಿಟೆಕ್ಟಿವ್ ಫಿಲ್ಮ್ಸ್, ಡಿಟೆಕ್ಟಿವ್ ಬುಕ್ಸ್ ಎಲ್ಲ ಓದ್ತೀರಿ. ಸ್ಪೈಯಿಂಗ್ ದ ಮೀನಿಂಗ್ ಹೇಳಿಕ್ ಬರಂಗಿಲ್ಲ. ಓಕೆ, ಸ್ಪೈಯಿಂಗ್ ಇನ್ ದ ಸೆನ್ಸ್ gathering the information or keeping an eye on someone else without their knowledge. Spying andre enu? As Vinta has text exact Kannada meaning, ಗೂಢಚಾರಿ ಅನ್ನೋರಿಗೆ spying persons, spiers ಅಂತ ಕರೀತಾರೆ. They are going to keep eye on the persons or on the information without their knowledge. ಅವರಿಗೆ ಗೊತ್ತಿಲ್ಲಾರ್ದಂಗ ಸೀಕ್ರೆಟ್ ಆಗಿ ಇನ್ನೊಬ್ಬರ ಮೇಲೆ ಕಣ್ಣಿಡೋದು ಅಥವಾ ಇನ್ನೂ ಬೇರೆ ಎಲ್ಲೋ ಇರುವಂತ ಡೇಟಾ ಇನ್ಫಾರ್ಮೇಶನ್ ಅನ್ನ ವಾಚ್ ಮಾಡೋ ಕೆಲಸಕ್ಕೆ ನಾವೇನಂತ ಕರಿತೀವಿ, ಸ್ಪೈಯಿಂಗ್ ಅಂತ ಹೇಳಿ ಕರೀತಾರೆ. ರೈಟ್, ಸೊ spywares are also type of malwares, that is malicious programs. They are also a malicious program which is going to collect the information, which is going to collect the personal information of a victim without his or her knowledge.
ಈ ಸ್ಪೈವೇರ್ಸ್ ಅನ್ನು ಕೂಡ ಏನ್ ಮಾಡಿರ್ತಾರ, ಯಾರಾದ್ರೂ ಸಿಸ್ಟಮ್ ಒಳಗೆ ಇನ್ಸ್ಟಾಲ್ ಮಾಡಿರ್ತಾರೆ. ದೇ ವಿಲ್ ಬಿ ಇನ್ಸ್ಟಾಲ್ಡ್ ಅಂಡ್ ದೇ ಆರ್ ನಾಟ್ ಹಾರ್ಡ್ವೇರ್, ದೇ ಆರ್ ಸಾಫ್ಟ್ವೇರ್. ಸ್ಪೈವೇರ್ಸ್ ಸಾಫ್ಟ್ವೇರ್ ಒಳಗೇನೆ ಬರ್ತಾವ. ಸೊ whenever you are going to install these spywares, they are secretly going to collect the information that is present in the system and it will be handed to the person who has installed it. ಅವು ಸೀಕ್ರೆಟ್ ಆಗಿ ಇನ್ಫಾರ್ಮೇಶನ್ ಅನ್ನ ಸ್ಟೋರ್ ಮಾಡ್ಕೊಂಡು ಅದನ್ನ ಯಾರು ಇನ್ಸ್ಟಾಲ್ ಮಾಡಿರ್ತಾರ ಅವರಿಗೆ ಕೊಡ್ತಾರ. ದಟ್ ಈಸ್ ಕಲೆಕ್ಟಿಂಗ್ someone else's information or making modification to some information without their knowledge. ಅವರಿಗೆ ಗೊತ್ತಾಗ್ಲಾರ್ದಂಗ. ಇವನ್ keyloggers are also type of spywares. ಯಾಕಂದ್ರೆ keyloggers ನಾಗು ನಾವ್ ಏನ್ ಮಾಡ್ಲಿಕ್ಕತ್ತೀವಿ, ಅವರಿಗೆ ಗೊತ್ತಿಲ್ದಂಗ ಅವ್ರ ಯೂಸರ್ ನೇಮ್, ಕೀ ಸ್ಟ್ರೋಕ್, ಇಲ್ಲಿ ಬರೇ ನೀವು ಏನು ಟೈಪ್ ಮಾಡ್ತೀರಿ ಅದಷ್ಟೇ ಆಗುತ್ತೆ ಕೀಲಾಗರ್. ಸ್ಪೈವೇರ್ಸ್ ಅಂದ್ರೆ ನೀವು ಕೀಸ್ ಮಾಡಿದ್ದನ್ನು ಸ್ಟೋರ್ ಮಾಡ್ತೈತಿ, ಅಥವಾ ನಿಮ್ಮ ಫೈಲ್ಸ್ ಒಳಗಿರುವಂತಹ ಡೇಟಾನು ಆಕ್ಸೆಸ್ ಮಾಡ್ಕೊಂತೈತಿ. ನೀವು ಹೊಸ ಫೈಲ್ಸ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಆ ಫೈಲ್ಸ್ ಅನ್ನು ಆಕ್ಸೆಸ್ ಮಾಡ್ಕೊಂತೈತಿ. ಇಟ್ ಈಸ್ ಗೋಯಿಂಗ್ to scan all the information that is present in the system without the knowledge of the owner. ಆ ಸಿಸ್ಟಮ್ ದ ಓನರ್ ಗೆ ಗೊತ್ತಾಗ್ಲಾರ್ದಂಗ ಅಲ್ಲಿ ಇನ್ಫಾರ್ಮೇಶನ್ಸ್ ನ ಏನ್ ಮಾಡ್ತೈತಿ, ಗ್ಯಾದರ್ ಮಾಡ್ಕೊಂತೈತಿ. ಅದಕ್ಕೆ ನಾವೇನಂತ ಕರಿತೀವಿ, ಸ್ಪೈವೇರ್ ಅಂತ ಹೇಳಿ ಕರಿತೇವೆ. And with this task, that is with the task of gathering the personal information or monitoring the personal information. Monitoring ಅಂತಂದ್ರೆ ಏನು, ಬರೀ ವಾಚಿಂಗ್, ರೈಟ್? ವಾಚಿಂಗ್ ಆರ್ ಗ್ಯಾದರಿಂಗ್, ಕಲೆಕ್ಟಿಂಗ್ ಇನ್ಫಾರ್ಮೇಶನ್ ಜೊತೆಗೆ ಇನ್ನು ಕೆಲವೊಂದಿಷ್ಟು ಟಾಸ್ಕ್ ಅನ್ನ ಪರ್ಫಾರ್ಮ್ ಮಾಡ್ತಾವ ಸ್ಪೈವೇರ್ಸ್. ಏನವು ಅಂತಂದ್ರೆ, ದೇ ಕರಪ್ಟ್ ದ ಫೈಲ್ಸ್ and with that they are going to redirect you to somewhere else. Redirect, ನೀವೇನೋ ಸರ್ಚ್ ಮಾಡ್ತಿರ್ತೀರಿ, ಎಲ್ಲೋ ಬೇರೆ ಕಡೆಗೇನೆ ಹೋಗ್ತೈತಿ. ಇಂಟರ್ನೆಟ್ ಸರ್ಚಿಂಗ್ ಒಳಗ ನಿಮ್ಮನ್ನ ಹಾದಿ ತಪ್ಪಿಸೋ ಕೆಲಸ ಕೂಡ ಮಾಡ್ತಾವ. They have given see here. The features and functions of such spywares are beyond simple monitoring. ಬರೇ ಮಾನಿಟರಿಂಗ್ ಅಷ್ಟೇ ಅಲ್ಲ, ಅದನ್ನ ಬಿಟ್ಟು ಕೂಡ ಬೇರೆ ಕೆಲಸನ ಮಾಡ್ತಾವು. ಏನ್ ಕೆಲಸನ ಮಾಡ್ತಾವು? ಸ್ಪೈವೇರ್ ಪ್ರೋಗ್ರಾಮ್ಸ್ ಕಲೆಕ್ಟ್ ಪರ್ಸನಲ್ ಇನ್ಫಾರ್ಮೇಶನ್ ಅಬೌಟ್ ದ ವಿಕ್ಟಿಮ್. ಬರೀ ನೋಡೋದಷ್ಟೇ ಅಲ್ಲ, ಆ ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೊಂತಾವು, ರೈಟ್? ಅಬೌಟ್ ಅ ವಿಕ್ಟಿಮ್, ಸಚ್ ಆಸ್ ದ ಇಂಟರ್ನೆಟ್ ಸರ್ಫಿಂಗ್ ಹ್ಯಾಬಿಟ್ಸ್. ನೀವು ಏನ್ ಹುಡುಕ್ತೀರಿ ಅಂದ್ರೆ ದ ಏರಿಯಾ ಇನ್ ವಿಚ್ ಯು ಆರ್ ಇಂಟ್ರೆಸ್ಟೆಡ್. ನೀವು ನಾರ್ಮಲ್ ಆಗಿ ಏನ್ ಹುಡುಕ್ತಿರ್ತೀರಿ, ಅಥವಾ ನಿಮ್ದು ಯಾರ ಜೊತೆ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಆಗ್ತಾವು, ನೀವು ಯಾವ ವೆಬ್ಸೈಟ್ ಅನ್ನ ಹೆಚ್ಚಿಗೆ ವಿಸಿಟ್ ಮಾಡ್ತೀರಿ. ಇಫ್ ಅಟ್ ಆಲ್ ಫರ್ದರ್ ನಿಮ್ಮ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಗ್ಯಾದರ್ ಮಾಡೋದಿತ್ತು, ಅಥವಾ ನಿಮ್ಮನ್ನ ಏನೋ ಕೆಲಸದಿಂದ ಅವೇ ಇಡ್ಬೇಕಾಗಿತ್ತು, ಅಥವಾ ನಿಮ್ ಬಗ್ಗೆ ಬೇರೆ ಇನ್ಫಾರ್ಮೇಶನ್ಸ್ ನ ಗ್ಯಾದರ್ ಮಾಡ್ಬೇಕಾಗಿತ್ತು ಅಂದ್ರೆ ಆ ವೆಬ್ಸೈಟ್ಸ್ ಥ್ರೂ ದೇ ಕ್ಯಾನ್ ಈಸಿಲಿ ಆಕ್ಸೆಸ್ ಯು. ಯಾಕಂದ್ರೆ ನೀವು ಫ್ರೀಕ್ವೆಂಟ್ ಆಗಿ ಆ ವೆಬ್ಸೈಟ್ ಅನ್ನ ವಿಸಿಟ್ ಮಾಡ್ತಿರ್ತೀರಿ, ಅಥವಾ ನೀವು ಯಾವ ರೀತಿಯಾದಂತ ಇನ್ಫಾರ್ಮೇಶನ್ ಒಳಗೆ ಇಂಟ್ರೆಸ್ಟೆಡ್ ಅದೀರಿ, ರೈಟ್? ನಿಮ್ಮ ಮೇಲೆ ಫಿಶಿಂಗ್ ಮಾಡ್ಬೇಕಿತ್ತು ಅಂತಂದ್ರೆ, ನಿಮಗ್ ಮೇಲ್ ಅಥವಾ ಮೆಸೇಜ್ ಕಳಿಸ್ಬೇಕಾದ್ರೆ ಯಾವ ರೀತಿಯಾದಂತ ಇನ್ಫಾರ್ಮೇಶನ್ ನಿಮ್ಮನ್ನ ಅಟ್ರಾಕ್ಟ್ ಮಾಡ್ತೈತಿ. ಇಟ್ ಈಸ್ ಇವನ್ ಗ್ಯಾದರಿಂಗ್ such type of data also, such as internet surfing habits or patterns and website visited. The spyware can also redirect internet surfing activities by installing others till the utility on users computer system. In the sense, ನೀವು ಆಕ್ಚುಲಿ ಸರ್ಚ್ ಮಾಡ್ಲಿಕ್ಕತ್ತಿದ್ದೆ ಬೇರೆನೇ ಸರ್ಚ್ ಮಾಡ್ತಿರ್ತೀರಿ, ಬಟ್ ಅದು ಕೆಲವೊಂದಿಷ್ಟು ಇಲ್ಲೀಗಲ್ ಆದಂತ ವೆಬ್ಸೈಟಿಗೆ ನಿಮ್ಮನ್ನ ರೀಡೈರೆಕ್ಟ್ ಮಾಡುವಂತ ಕೆಲಸನೂ ಕೂಡ ಮಾಡ್ತೈತಿ. Not only it just monitors or gathers the information that is present on the system, along with that it is doing some other task also. ಒಂದು, ನಿಮ್ಮ ಹ್ಯಾಬಿಟ್ಸು, ನಿಮ್ಮ ಇಂಟ್ರೆಸ್ಟೆಡ್ ಏರಿಯಾ, ನೀವು ಎಲ್ಲಿ ವಿಸಿಟ್ ಜಾಸ್ತಿ ಮಾಡ್ತೀರಿ ವೆಬ್ಸೈಟ್ ಅನ್ನ ಅನ್ನೋದನ್ನ ತಿಳ್ಕೊಂತೈತಿ ಒಂದು. ಎರಡನೇದು, ನೀವೆಲ್ಲೋ ಹುಡುಕ್ತಿರ್ತೀರಿ, ನಿಮ್ಮನ್ನ ಬೇರೆ ಎಲ್ಲೋ ಕಡೆ ತಗೊಂಡು ಹೋಗಿ ಬಿಟ್ಟು ಬರ್ತೈತಿ. Where you are going to gather some information or you are going to give some information to someone else. ಈ ರೀತಿಯಾದಂತ ಕೆಲಸನೂ ಮಾಡ್ತೈತಿ. And along with that, it even slows down your system's performance. ಇಂಟರ್ನೆಟ್ ಆಕ್ಸೆಸಿಂಗ್ ಸ್ಪೀಡ್ ಅಥವಾ ನಿಮ್ ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್ ಅದು ಸ್ಪೀಡ್ ಅನ್ನ ಕೂಡ ಏನ್ ಮಾಡ್ತೈತಿ, ಕಡಿಮೆ ಮಾಡ್ತೈತಿ. It is going to hinder, it is going to delay or it is going to slow down your system speed. ಇಂಟರ್ನೆಟ್ ಆಕ್ಸೆಸಿಂಗ್ ಇರ್ಬೋದು, ಅಥವಾ ನಿಮ್ದ ಸಿಂಗಲ್ ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್ ದ ಪ್ರೊಸೆಸಿಂಗ್ ದ ಸ್ಪೀಡ್ ಅನ್ನು ಕೂಡ ಏನ್ ಮಾಡ್ತೈತಿ, ಕಡಿಮೆ ಮಾಡ್ತೈತಿ. ಸೊ ಇಟ್ ಈಸ್ ಹ್ಯಾವಿಂಗ್ ವೆರಿ ವಾಸ್ಟ್ ಏರಿಯಾ ಟು ಕವರ್. ಇದು ಬಹಳಷ್ಟು ಏರಿಯಾನ ಕವರ್ ಮಾಡ್ತೈತಿ, ಆಮೇಲೆ ಬಹಳ ಇಂಪ್ಯಾಕ್ಟ್ ನ ಮಾಡ್ತೈತಿ ನಿಮ್ ಸಿಸ್ಟಮ್ ಮೇಲೆ. ಫಾರ್ ದ್ಯಾಟ್ ಯು ನೀಡ್ ಟು ಬಿ ಅವೇರ್ ಆಫ್ ದೀಸ್ ಸ್ಪೈವೇರ್ಸ್.
ಆಂಟಿ ಕೀಲಾಗರ್ಸ್ ಹೆಂಗೆ ಪ್ರೆಸೆಂಟ್ ಅದಾವಲ್ಲ ಅದೇ ರೀತಿಯಾಗಿ ಸ್ಪೈವೇರ್ಸ್ ಅನ್ನ ಡಿಟೆಕ್ಟ್ ಮಾಡಲಿಕ್ಕೆ, ಅದರ ವರ್ಕಿಂಗ್ ಅನ್ನ ಸ್ಟಾಪ್ ಮಾಡಲಿಕ್ಕೆ ಅಥವಾ ಇನ್ಸ್ಟಾಲ್ಡ್ ಪ್ರೋಗ್ರಾಮ್ಸ್ ಅನ್ನ ಅನ್ಇನ್ಸ್ಟಾಲ್ ಮಾಡಲಿಕ್ಕೆ ಆಂಟಿ ಸ್ಪೈವೇರ್ಸ್ ಪ್ರೆಸೆಂಟ್ ಅದಾವ. ದೇರ್ ಈಸ್ ಆಲ್ಸೋ the availability of anti-spyware software which you need to install on your system. ನೀವು ಹೆಂಗೆ ಆಂಟಿವೈರಸ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂತೀರಿ ಅದೇ ರೀತಿಯಾಗಿ ಆಂಟಿ ಸ್ಪೈವೇರ್ಸ್ ಅನ್ನು ಕೂಡ ಇನ್ಸ್ಟಾಲ್ ಮಾಡ್ಬೋದು. ಅದರಿಂದ ಸ್ಪೈವೇರ್ ಅನ್ನ ಡಿಸೇಬಲ್ ಮಾಡ್ಲಿಕ್ಕೆ ಬರ್ತೈತಿ. ಅಥವಾ ನೀವು ಎಲ್ಲಿಂದ ಬೇರೆ ಕಡೆಯಿಂದ ಏನಾದ್ರೂ ತಗೊಂಡ್ ಬಂದಾಗ ಅಥವಾ ಮೇಲ್ ಮಾಡ್ಕೊಂಡಾಗ ಆಸ್ ಅನ್ ಅಟ್ಯಾಚ್ಮೆಂಟ್ ಬಂತು ಅಂತಂದ್ರೂ ಕೂಡ ಆಂಟಿ ಸ್ಪೈವೇರ್ಸ್ ವಿಲ್ ಡಿಟೆಕ್ಟ್ ಇಟ್ ಅಂಡ್ ದೇ ಆರ್ ಗೋಯಿಂಗ್ ಟು ಡಿಸೇಬಲ್ ಇಟ್ as soon as it arrives into your system. ಬಂದ ತಕ್ಷಣನೇ ಅದನ್ನ ಅಲ್ಲಿದಲ್ಲೇ ಏನ್ ಮಾಡ್ತಾವು, ಡಿಸೇಬಲ್ ಮಾಡ್ತಾವ. Virus and worms. Whenever we use the terms virus and worms, most of the time ನಾವು ಕೂಡೇನೆ ಯೂಸ್ ಮಾಡ್ತೇವೆ. ವೈರಸ್, ವರ್ಮ್ಸ್, ಟ್ರೋಜನ್ ಹಾರ್ಸ್, ಮಾಲ್ವೇರ್ಸ್, all are malicious programs. All are going to infect the system, right? All are going to infect the system. All are malicious programs which are going to slow down the speed of your computer, right? And they all come into your system with some they all enter your system with some bad intention itself, but ಎಲ್ಲಾನು ಒಂದೇ ಅಲ್ಲ. They all are not the same. The working pattern or how they are going to be spread, how they are going to move from one system to another system or within the system, ಆ pattern ಕೂಡ ಏನಾಗ್ತೈತಿ, change ಆಗ್ತೈತಿ. They both have some similarities and have some differences. Propagation ಹೆಂಗಾಗುತ್ತೆ ಅನ್ನೋದ್ರ ಮೇಲೆ ಡಿಫ್ರೆನ್ಸ್ ಅದ, ಅಥವಾ ಅವು ಏನ್ ಕೆಲಸನ ಮಾಡ್ತಾವು ಅನ್ನೋದು ಕೆಲವೊಂದಿಷ್ಟು ಡಿಫ್ರೆನ್ಸಸ್ ಬರ್ತಾವು. ಟೈಪ್ಸ್ ಒಳಗೆ ಡಿಫ್ರೆನ್ಸಸ್ ಅದ. ಇವನ್ ದೋ ದೇ ಆರ್ ಯೂಸ್ಡ್ ಕಾಮನ್ಲಿ, ಕೂಡೇನೆ ಯೂಸ್ ಮಾಡ್ತೇವೆ. ವೈರಸ್ ಅಂಡ್ ವರ್ಮ್ ಇಲ್ಲಿವರೆಗೂ ನೀವು ಎಲ್ಲಿ ಕಲ್ತೀರಿ ಎಲ್ಲಾ ಕಡೆನೂ ಏನಾಗೈತಿ, ದೇ ಆರ್ ಬೀಂಗ್ ಯೂಸ್ಡ್ ಟುಗೆದರ್. ವೈರಸ್, ವರ್ಮ್ ಅಂಡ್ ಟ್ರೋಜನ್ ಹಾರ್ಸ್, ಮೋಸ್ಟ್ ಆಫ್ ದ ಟೈಮ್ ದೀಸ್ 3 terms ಕಮ್ ಟುಗೆದರ್. ಮೂರನ್ನು ಏನ್ ಮಾಡ್ತೇವೆ, ಇನ್ಫೆಕ್ಟ್ ಮಾಡ್ಲಿಕ್ಕೆ, ಸಿಸ್ಟಮ್ ಅನ್ನು ಇನ್ಫೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ದಟ್ ಈಸ್ ದ ಓನ್ಲಿ ಕಾಮನ್ ಥಿಂಗ್ ದಟ್ ಅಕರ್ಸ್ ಬಿಟ್ವೀನ್ ದೀಸ್ 3. ಬಟ್ ಎಕ್ಸಾಕ್ಟ್ ಆಗಿ ಅವೆರಡರ ನಡುವಿನ ಡಿಫ್ರೆನ್ಸ್ ಏನದಾವು, ಇವೆರಡು ಯಾವ ರೀತಿಯಾಗಿ ವರ್ಕ್ ಮಾಡ್ತಾವು ಅನ್ನೋದನ್ನ ನಾವು ಈಗ ಕಲಿತೇವೆ. ಕಂಪ್ಯೂಟರ್ ವೈರಸ್ ಇಸ್ ಅ ಪ್ರೋಗ್ರಾಮ್ ದಟ್ ಕ್ಯಾನ್ ಇನ್ಫೆಕ್ಟ್ legitimate programs by modifying them to include a possibly evolved copy of itself. Virus is a program. ಏನು virus? It is a program. ಏನ್ ಮಾಡ್ತೈತೆ ಅದು? It infects. It is going to infect the legitimate, that means a legal program, actual program which is doing some good things, which is having its own intention to serve. ಆ ರೀತಿಯಾದಂತ ಒಂದು ಚಲೋ ಒಂದು ಪ್ರೋಗ್ರಾಮ್ ಅನ್ನ ಮಾಡಿಫೈ ಮಾಡ್ತೈತಿ. ಹೆಂಗ ಮಾಡಿಫೈ ಮಾಡ್ತೈತಿ ಅಂದ್ರೆ, ತಂದೆ ಆದಂತ ಒಂದು ರಿಪ್ಲಿಕಾ ಇನ್ ದ ಸೆನ್ಸ್ ಕಾಪಿ. ನೀವು ಒಂದು ವೈರಸ್ ಒಂದು ಪ್ರೋಗ್ರಾಮು and it creates its own copy, and that copy is going to modify the legal program. ಆ legal program ಅನ್ನ modify ಮಾಡ್ತೈತಿ. ಆ ಪ್ರೋಗ್ರಾಮ್ modify ಆಯ್ತು ಅಂದ್ರೆ it is not serving its purpose. ನಾವು ಎದ್ರ ಸಲುವಾಗಿ ಆ ಪ್ರೋಗ್ರಾಮ್ ಅನ್ನ ಬರ್ದಿರ್ತೀವಿ ಆ ಕೆಲಸನ ಮಾಡಂಗಿಲ್ಲ. instead of that program also becomes a virus. ಯಾಕಂದ್ರೆ ಅದ್ರೊಳಗೆ ಇದ್ರದ್ದು ಡುಪ್ಲಿಕೇಟ್ ಕಾಪಿ ಹೋಗಿ ಸೇರ್ಕೊಂಡೈತಿ ಅಂತಂದಾಗ ಅದು ಇವಾಗ ಏನಾಯ್ತು, ಇಟ್ ಹ್ಯಾಸ್ ಆಲ್ಸೋ ಬಿಕಮ್ ಅ ವೈರಸ್ ನೌ. ಅಂಡ್ ನೌ ಅದು ತಂದು ಕಾಪಿನ ಜನರೇಟ್ ಮಾಡ್ತೈತಿ. ದಟ್ ಮೀನ್ಸ್ ವೈರಸ್ ಈಸ್ ಹ್ಯಾವಿಂಗ್ ಅ ಕೆಪಾಸಿಟಿ ಆಫ್ ಜನರೇಟಿಂಗ್ ಇಟ್ಸ್ ಓನ್ duplications, but it does not travel independently.
ಅದು ತಾನೇ ಟ್ರಾವೆಲ್ ಆಗ್ಲಿಲ್ಲ. ಅದೇನಾಯ್ತು, ಈಗ ಒಂದು ಪ್ರೋಗ್ರಾಮ್ನಾಗ ಹೋಗಿ ಸೇರ್ಕೊಂತು, ಆ ಪ್ರೋಗ್ರಾಮ್ ಇನ್ನು ಬೇರೆ ಕಡೆ ಎಲ್ಲೆಲ್ಲ ಹೋಗ್ತೈತಲ್ಲ ಅಲ್ಲೆಲ್ಲ ಏನಾಗ್ತಾವು, ವೈರಸ್ ಹೋಗ್ತಿರ್ತಾವ. ರೈಟ್, ಅಂದ್ರ ಅದಕ್ಕೆ ತಂದೆ ಆದಂತ ಟ್ರಾವೆಲಿಂಗ್ ಪ್ರೊಪಗೇಷನ್ ಕೆಪಾಸಿಟಿ ಇಲ್ಲ. ಇಟ್ ನೀಡ್ಸ್ ಅ ಕ್ಯಾರಿಯರ್ ಅಂಡ್ ದಟ್ ಕ್ಯಾರಿಯರ್ ವರ್ಕ್ ಇಸ್ ಡನ್ ಬೈ ದ ಪ್ರೋಗ್ರಾಮ್ ಅಂಡ್ ದ ಡಿವೈಸಸ್ ದಟ್ ಕ್ಯಾರಿ ದ ಪರ್ಟಿಕ್ಯುಲರ್ ಪ್ರೋಗ್ರಾಮ್. ಆ ಪ್ರೋಗ್ರಾಮ್ ಅನ್ನ ಕ್ಯಾರಿ ಮಾಡಿ ಯಾರಾದ್ರೂ ತಗೊಂಡು ಹೋಗಿದ್ರೆ ಅಷ್ಟೇ ವೈರಸ್ ಮುಂದೆ ಹೋಗ್ತೈತಿ. ಇಲ್ಲ ಅಂದ್ರೆ ಅದೇ ಸಿಸ್ಟಮ್ ಒಳಗೆ ಆ ಪ್ರೋಗ್ರಾಮ್ ಬಿಟ್ಟು ಮತ್ತೊಂದು ಪ್ರೋಗ್ರಾಮ್ನಾಗ, ಅದನ್ನ ಬಿಟ್ಟು ಮತ್ತೊಂದು ಪ್ರೋಗ್ರಾಮ್ನಾಗ ಹೋಗ್ತೈತಿ. ಬಟ್ ಇಟ್ ಕೆನಾಟ್ ಗೋ ಔಟ್ಸೈಡ್. Right? Viruses spread themselves without the knowledge or permission of the user. ಸ್ಪ್ರೆಡ್ ಆಗ್ಲಿಕ್ಕೆ ಯೂಸರಿಗೆ ಗೊತ್ತಿರಬೇಕು ಅಂತಿಲ್ಲ, ಅಥವಾ ಅವ್ನ ಪರ್ಮಿಷನ್ ಅನ್ನು ಕೇಳಂಗಿಲ್ಲ. ವಿತೌಟ್ ದ ನಾಲೆಜ್ ಅಂಡ್ ಪರ್ಮಿಷನ್ ಆಫ್ ದ ಯೂಸರ್ ದೇ ಆರ್ ಗೋಯಿಂಗ್ ಟು ಸ್ಪ್ರೆಡ್. ಈಗ ಒಂದಿತ್ತು, ಮತ್ತೊಂದು ಅದರದ್ದು ಕಾಪಿ ಇನ್ನೊಂದು ಪ್ರೋಗ್ರಾಮ್ನಾಗ ಹೋಯ್ತು. ನೌ ದೇ ಆರ್ ಟು, ಪ್ರೆಸೆಂಟ್ಲಿ ದೇ ಆರ್ ಟು. ಮತ್ ಆ ಪ್ರೋಗ್ರಾಮ್ ಮತ್ತೊಂದ್ ಕಡೆ ಎಲ್ಲರೂ ನೀವು ಎಕ್ಸಿಕ್ಯೂಟ್ ಮಾಡಿದ್ರಿ ಅಂದ್ರ ಆ ಫೈಲ್ ಒಳಗೆ ಹೋಗಿ ಅದು ತನ್ನ ಡೂಪ್ಲಿಕೇಟ್ ಅನ್ನ ಕ್ರಿಯೇಟ್ ಮಾಡ್ತೈತಿ. ಇನ್ ದಿಸ್ ವೇ ದೇ ಆರ್ ಗೋಯಿಂಗ್ ಟು ಎಕ್ಸ್ಟೆಂಡ್ ದೇರ್ ಕಾಪೀಸ್. Potentially large number of programs on machines, they are going to include, they will be included in many programs, right? A computer virus passes from computer to computer in a similar manner as a biological virus passes from person to person. Biological virus best example ಈಗ ಹೆಂಗ್ ಕರೋನಾ ಸ್ಪ್ರೆಡ್ ಆಗ್ಲಿಕ್ಕತ್ತೈತ್ಲ, ಒಬ್ರಿಂದ ಒಬ್ರಿಗೆ ಹೆಂಗ್ ಸ್ಪ್ರೆಡ್ ಆಗ್ತೈತೆ, ತಾನೇ ಹೋಗಂಗಿಲ್ಲ. ಇಟ್ ಡಸ್ ನಾಟ್ ಹ್ಯಾವ್ ಅ ಮೋಷನ್. ಅದು ನೀವು ಕೆಮ್ದಾಗ, ನೀವು ಸೀನ್ದಾಗ, ಅಥವಾ ನಿಮ್ ಕೈನ ಇನ್ನೊಬ್ರಿಗೆ ಕೊಟ್ಟಾಗ ಯು ಆರ್ ಗೋಯಿಂಗ್ ಟು ಟ್ರಾನ್ಸ್ಫರ್ ಇಟ್, ಯು ಆರ್ ಗೋಯಿಂಗ್ ಟು ಹ್ಯಾಂಡ್ ಓವರ್ ಇಟ್. ಅದು ತಾನೇ ಹಾರ್ಕೊಂಡು ಹೋಗಂಗಿಲ್ಲ, ನೀವು ಅದನ್ನ ಏನ್ ಮಾಡ್ಬೇಕು, ಒಯ್ಬೇಕು. ಯು ಆಕ್ಟ್ ಆಸ್ ಅ ಕ್ಯಾರಿಯರ್ ಫಾರ್ ದಟ್ ಒನ್. ಇನ್ ದ ಸೇಮ್ ವೇ virus is also going to go, or it is going to spread from one computer to another computer. ಆದ್ರೆ ಅದಕ್ಕೂ ಕೂಡ ಕ್ಯಾರಿಯರ್ ಅದ ಅವಶ್ಯಕತೆ ಅದ. ಅದು ಹೆಂಗ್ ಪ್ರೊಪಗೇಟ್ ಆಗ್ತೈತಿ ಅನ್ನೋದನ್ನು ಕೂಡ ಹೇಳಾರ ಅವ್ರ ಮುಂದೆ. ನೆಕ್ಸ್ಟ್, virus may also contain malicious instructions that may cause damage or annoyance to the combination of possibly malicious code. ಅಂದ್ರೆ ಅದರೊಳಗೆ ಏನಿರ್ತೈತಿ, ಇನ್ಸ್ಟ್ರಕ್ಷನ್ಸ್ ಇರ್ತಾವ. As it is a program, it is going to contain the instructions that are going to damage the system, which are going to damage the system. A virus can start on event-driven effects. Virus start ಆಗಬೇಕು ಅಂತಂದ್ರೆ ಏನಾಗ್ತೈತಿ, it is going to either start on a timely basis or on event. ಯಾವುದಾದ್ರೂ ಒಂದು event occur ಆಯ್ತು ಅಂತಂದ್ರೆ, if you execute a file, then it start its execution. As I said, it cannot move alone. It does not have a motion. It does not have any motion property or a feature. So for that reason, it cannot move. ಅಥವಾ ತಂದು ತಾನೇ ಎಕ್ಸಿಕ್ಯೂಟಿವ್ ಆಗ್ಲಿಕ್ಕೆ ಬರಂಗಿಲ್ಲ. ಅದಕ್ಕೆ ಅದ್ರ ಸಲುವಾಗಿನೇ ಏನ್ ಮಾಡ್ತೈತಿ, ಅದು ಹೋಗಿ ಪ್ರೋಗ್ರಾಮ್ನಾಗ ಸೇರ್ಕೊಂತೈತಿ. ನೀವ್ ಯಾವಾಗ ಪ್ರೋಗ್ರಾಮ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತೀರಿ ಅವಾಗ ವೈರಸ್ ಎಕ್ಸಿಕ್ಯೂಷನ್ ಆಗ್ತೈತಿ. Right? So it is event driven. That means whenever an event occurs, wherever that particular virus is present, ಅದಕ್ಕೆ ರಿಲೇಟೆಡ್ ಯಾವ್ದಾದ್ರೂ ಒಂದು ಇವೆಂಟ್ ಆಕರ್ ಆಯ್ತು ಅಂತಂದ್ರ ಅಷ್ಟೇ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ವೈರಸ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗ್ತೈತಿ. ಇಲ್ಲ ಅಂತಂದ್ರೆ ಇಟ್ ಈಸ್ ಟೈಮ್ ಡ್ರಿವನ್. ದಟ್ ಮೀನ್ಸ್ ಟೈಮ್ ಯಾರು ಆ ವೈರಸ್ ಅನ್ನ ನಿಮ್ಮ ಸಿಸ್ಟಮ್ ಗೆ ಕಳಿಸಿರ್ತಾರ, ದೇ ವಿಲ್ ಸೆಟ್ ಅ ಟೈಮ್. ಓಕೆ, ಎವ್ರಿ 24 hours it becomes active, every 12 hours or on a particular date, 14ನೇ ತಾರೀಕು 20ನೇ ತಾರೀಕು, ಇಲ್ಲ ಅಂತಂದ್ರೆ week of the day, every Monday, every Saturday. In this way it is time driven or it is event ಅಂತಂದ್ರೆ ಆ ಪರ್ಟಿಕ್ಯುಲರ್ ಸಿಸ್ಟಮ್ ಒಳಗಿಂದನೇ ಡಿಪೆಂಡೆನ್ಸಿ ಇರ್ತೈತಿ. whereas time in the sense the person who has sent that virus will have ಆ ಪ್ರೋಗ್ರಾಮ್ ಒಳಗೇನೆ ಇನ್ಸ್ಟಾಲ್ಡ್ ಇರ್ತೈತಿ. ಯಾವಾಗ ಅನ್ನೋದು ಆ ಬೇಸಿಸ್ ಮೇಲೆ ಅದು ಎಕ್ಸಿಕ್ಯೂಟ್ ಆಗ್ತದೆ. Right? So virus can take some typical actions. Virus ಏನೇನ್ actions ಅನ್ನ ತಗೊಂತಾವ. 1. Display a message to prompt an action which may set off the virus. ಅದು ಏನ್ ಮಾಡ್ತೈತಿ, it displays a message. ಒಂದೇನೋ ಪ್ರಾಂಪ್ಟ್ ಮೆಸೇಜ್ ಅನ್ನ ಕಳಿಸ್ತೈತಿ, ಈ ರೀತಿ ಮಾಡ್ರಿ, ಆ ರೀತಿ ಮಾಡ್ಬೇಕು, ಅಪ್ಡೇಟ್ ಮಾಡ್ಬೇಕು ಅಂತೇಳಿ. ಸೊ ಆ ರೀತಿ ಮಾಡೋದ್ರಿಂದ you are going to create the duplicates. You are going to prompt an action which may set off a virus. ಒಂದು ದೊಡ್ಡ ವೈರಸ್ ಬಂಚನ್ನ ರೆಡಿ ಮಾಡ್ಲಿಕ್ಕೆ ಅದು ಹೆಲ್ಪ್ ಆಗ್ತೈತಿ. ಆರ್ ಎಲ್ಸ್ it deletes files inside the system into which the virus enter. ಅದು ಯಾವ ಸಿಸ್ಟಮ್ ಒಳಗೆ ಬರ್ತೈತಿ, ಆ ಸಿಸ್ಟಮ್ ಒಳಗಿನ ಕೆಲವೊಂದಿಷ್ಟು ಫೈಲ್ಸ್ ಅನ್ನ ನೀವು ಹೇಳ್ತೀರಿ, ಫೈಲ್ ಇತ್ರಿ ಮಿಸ್ಸಿಂಗ್ ಅದ, ಕ್ರಿಯೇಟ್ ಮಾಡಿದ್ದೆ ಫೈಲ್ ಮೊನ್ನೆನೆ ನೋಡಿದ್ದೆ ಇತ್ತು ಬಟ್ ಈಗ ಇಲ್ರಿ ಮಿಸ್ ಆಗೈತಿ ಅಂತೇಳಿ. ವೇರ್ ಇಟ್ ಹ್ಯಾಸ್ ಗಾನ್,
It is the action that is being performed by the virus. It has deleted the file. Next, scramble data on the hard disk. ಹಾರ್ಡ್ ಡಿಸ್ಕ್ ಒಳಗೆ ಸ್ಟೋರ್ ಮಾಡಿಟ್ಟಿರುವಂತ ಡೇಟಾನ ಸ್ಕ್ರಾಂಬಲ್ ಮಾಡ್ತೈತಿ. ಕೆಲವೊಂದ್ಸರಿ ಅರ್ಥ ಆಗ್ಲಾರ್ದ ಫಾರ್ಮ್ಯಾಟ್ನಾಗ ಡಿಸ್ಪ್ಲೇ ಆಗ್ತಿರ್ತಾವ. ನೆಕ್ಸ್ಟ್, ಕಾಸ್ ಎರಾಟಿಕ್ ಸ್ಕ್ರೀನ್ ಬಿಹೇವಿಯರ್. ಸ್ಕ್ರೀನ್ ಮೇಲೆ ಏನೇನೋ ವಿಚಿತ್ರವಾಗಿ ನಾವೇನು ಮಾಡ್ಲಾರ್ದೇನೆ ಅದು ಬಹಳ ಸರಿ ಅಂತಂದ್ರೆ ನಿಮ್ಮ ಮೊಬೈಲಿಗೆ ಎಫೆಕ್ಟ್ ಆಗ್ತೈತಿ. Some of the times you don't do any task, but still there are actions being performed on the screen of your mobile. ನೀವೇನು ಮಾಡಿರಂಗಿಲ್ಲ, ಸುಮ್ಮನೆ ಸ್ಕ್ರೀನ್ ಹಿಡ್ಕೊಂಡಾಗೂ ಕೂಡ ಏನೇನೋ ಕೆಲಸ ಆಗ್ತಿರ್ತಾವ. ಯಾಕೆ ಆಗ್ತಾವು? ದಟ್ ಈಸ್ ಬಿಕಾಸ್ ವೈರಸ್. ಅಂಡ್ ದೆನ್ ಹಾಲ್ಟ್ ದ PC. ಹ್ಯಾಂಗ್ ಆಗ್ತೈತಿ PC, ಸಡನ್ ಆಗಿ ಸ್ಟಾಪ್ ಆಗ್ತೈತಿ PC. ದಟ್ ಈಸ್ ಆಲ್ ಬಿಕಾಸ್ ಆಫ್ ದ ವೈರಸ್. ಅಂಡ್ ದೆನ್ ಜಸ್ಟ್ ರಿಪ್ಲಿಕೇಟ್ ದೆಮ್ಸೆಲ್ಸ್ ಟು ಪ್ರೊಪೋಗೇಟ್ ಫರ್ದರ್ ಹಾರ್ಮ್. ತಮ್ಮ ಡುಪ್ಲಿಕೇಟ್ ಮಾಡ್ಕೊಂತಿರ್ತಾವ. ಅದು ಒಂದು ಪ್ರಾಪರ್ಟಿ ಅದ. ದೇ ಕ್ಯಾನ್ ಜಸ್ಟ್ ಡುಪ್ಲಿಕೇಟ್ ದೆಮ್ಸೆಲ್ಸ್. ಆದ್ರೆ ಆ ಡುಪ್ಲಿಕೇಟ್ಸ್ ಮೂವ್ ಆಗಂಗಿಲ್ಲ, ಬರೀ ಡುಪ್ಲಿಕೇಟ್ ಮಾಡ್ಕೊಂಡು ಇಟ್ಕೊಂಡಿರ್ತೈತಿ. ನೀವು ಯಾರಾದ್ರೂ ಯೂಸರು ಫೈಲ್ಸ್ ಪ್ರೋಗ್ರಾಮ್ಸ್ ಅಲ್ಲಿಂದ ಮತ್ತೊಂದ್ ಕಡೆ ಹೋಯ್ತು ಅಂದ್ರೆ ಅಷ್ಟೇ ಅದೇನಾಗ್ತೈತಿ, ಪ್ರೊಪೋಗೇಟ್ ಆಗ್ತೈತಿ. ಸೊ ದೀಸ್ ಆರ್ ದ ಆಕ್ಷನ್ಸ್ ದಟ್ ಅ ವೈರಸ್ ಕ್ಯಾನ್ ಟೇಕ್. ತನ್ನ ಡುಪ್ಲಿಕೇಟ್ ಮಾಡ್ಕೋಬಹುದು, ಸಿಸ್ಟಮ್ ಸ್ಪೀಡ್ ಅನ್ನ ಸ್ಲೋ ಮಾಡ್ತೈತಿ, ಕೆಲವೊಂದ್ಸರಿ ಪೂರ್ತಿಯಾಗಿ ಸ್ಟಾಪ್ ಮಾಡ್ತೈತಿ. ಅಂಡ್ ದೆನ್ ಸ್ಕ್ರೀನ್ ಒಳಗೆ ಇರಾಟಿಕ್ ಬಿಹೇವಿಯರ್ಸ್ ಅನ್ನ ತೋರಿಸ್ತೈತಿ, ರೈಟ್? ಅಂಡ್ ಇಟ್ ಈಸ್ ಗೋಯಿಂಗ್ ಟು ಡಿಲೀಟ್ ದ ಫೈಲ್ಸ್ ಅನ್ನ ಡಿಲೀಟ್ ಮಾಡ್ತೈತಿ. ಅಂಡ್ ಅಲಾಂಗ್ ವಿತ್ ದಟ್ ಇಟ್ ಈಸ್ ಗೋಯಿಂಗ್ ಟು ಸೆಂಡ್ ಯು ಕೆಲವೊಂದು ವೈರಸ್ ಏನ್ ಮಾಡ್ತಾವು, ಏನೋ ಒಂದು ಮೆಸೇಜ್ ಅನ್ನ ಡಿಸ್ಪ್ಲೇ ಮಾಡ್ತಾವ. ಅಕಾರ್ಡಿಂಗ್ಲಿ ನೀವೇನಾದ್ರು ಆಕ್ಷನ್ಸ್ ತಗೊಂಡ್ರಿ ಅಂತಂದ್ರ ಅದು ಏನಾಗ್ತೈತಿ, ಇನ್ನೊಂದಿಷ್ಟು ವೈರಸ್ ಅನ್ನ ಒಳಗ್ ತಗೊಳ್ಳಿಕ್ಕೆ ಒಂದು ರೀಸನ್ ಆಗ್ತೈತಿ. ಸೊ ದೀಸ್ ಆರ್ ಆಲ್ ದ ಆಕ್ಷನ್ಸ್ ದಟ್ ಅ virus can take. And how does the virus propagate? As I said, it cannot travel. It needs a medium or a carrier to carry it from one place to another place, or within the system also it requires. So adu yav reetiyagi propagate agtaiti annodana torislikke they have given some diagrams. We'll see those diagrams now. Is it visible? ಕಾಣಿಸ್ತಿದ್ರೆ ಕೈ ಎತ್ರಿ, ಅದನ್ನು ಮಾಡ್ಲಿಕ್ಕೆ ತ್ರಾಸ. Okay, so this particular diagram will show how actually the viruses are spread through the internet through viruses ಹೆಂಗ್ ಸ್ಪ್ರೆಡ್ ಆಗ್ತಾವು ಅನ್ನೋದನ್ನ ಹೇಳಿಕತ್ತೇವೆ. ಸೊ ಫಸ್ಟ್ ಸ್ಟೆಪ್ ದಟ್ ಈಸ್ ಬೀಯಿಂಗ್ ಟೇಕನ್ ಈಸ್ ಎನಿ ಸಿಸ್ಟಮ್. ಇದು ಅಟ್ಯಾಕರ್ದು ಸಿಸ್ಟಮ್ ಇರ್ಬೋದು. ದ ಪರ್ಸನ್ ಹೂ ವಾಂಟ್ಸ್ ಟು ಇನ್ಫೆಕ್ಟ್ ದ ಹೋಲ್ ಸರ್ವರ್ ಇಟ್ ಸೆಲ್ಫ್. ಅಂದ್ರೆ ಆ ಸರ್ವರ್ ಅನ್ನ ಯಾರ್ಯಾರು ಆಕ್ಸೆಸ್ ಮಾಡ್ತಾರ ಅವ್ರು ಎಲ್ಲಾ ಸಿಸ್ಟಮ್ ಇನ್ಫೆಕ್ಟ್ ಆಗ್ಲಿ ಅನ್ನೋ ರೀಸನ್ ದಿಂದ ಏನ್ ಮಾಡ್ತಾನ, ವೈರಸ್ ಈಸ್ ಇಂಟೆನ್ಷನಲಿ ಅಪ್ಲೋಡೆಡ್. ನಾವು ಯಾವ್ದೋ ಒಂದು ಪ್ರೋಗ್ರಾಮ್ ಅನ್ನ ಏನ್ ಮಾಡ್ತೇವಿ, ನಮ್ಮ ಸಿಸ್ಟಮ್ ದಿಂದ ಈ ಪರ್ಟಿಕ್ಯುಲರ್ ಸರ್ವರ್, ಇಂಟರ್ನೆಟ್ಗೆ ಸರ್ವರ್ಸ್ ಅವೈಲೇಬಲ್ ಇರ್ತಾವ, ರೈಟ್? ಸೊ ಆ ಸರ್ವರಿಗೆನೆ ಏನ್ ಮಾಡ್ತಾರ, ಅಪ್ಲೋಡ್ ಮಾಡ್ತಾರ. ನಾವ್ ಹೆಂಗ ನಾರ್ಮಲ್ ಫೈಲ್ಸ್ ಅನ್ನ ಅಪ್ಲೋಡ್ ಮಾಡ್ತೀವಿ, ಆ ರೀತಿಯಾಗಿ ವೈರಸ್ ಇರುವಂತ ಫೈಲ್ಸ್ ಪ್ರೋಗ್ರಾಮ್ಸ್ ಅನ್ನ ಅಪ್ಲೋಡ್ ಮಾಡ್ತಾರೆ. ಅಂಡ್ ನೌ ದ ವೈರಸ್ ಫ್ರಾಮ್ ದ ವಿಕ್ಟಿಮ್ಸ್ ಸಿಸ್ಟಮ್ ಇಟ್ ಹ್ಯಾಸ್ ಕಮ್ ಟು ದ ಸರ್ವರಿಗೆ ಬಂದೈತಿ. ಆ ಸರ್ವರ್ ತನಗ ಕನೆಕ್ಟೆಡ್ ಇರುವಂತ, ಯಾಕಂದ್ರೆ ಇಟ್ ಈಸ್ ಗೋಯಿಂಗ್ ಟು ಸ್ಟೋರ್ ಎವ್ರಿಥಿಂಗ್ ಇನ್ ಅ ಹಾರ್ಡ್ ಡಿಸ್ಕ್.
ಎಲ್ಲ ಇವು ಏನ್ ಮಾಡ್ತೈತಿ, ಇಲ್ಲಿ ಯಾವ ಫೈಲ್ ಬಂತು ಆ ಫೈಲ್ ಅನ್ನ ಏನ್ ಮಾಡ್ತೈತಿ, ಹಾರ್ಡ್ ಡಿಸ್ಕ್ ಒಳಗ ಸ್ಟೋರ್ ಮಾಡ್ತೈತಿ. ಅಂಡ್ ನೆಕ್ಸ್ಟ್ ಯಾವ್ಯಾವ ಸಿಸ್ಟಮ್ಸ್ ಆ ಸರ್ವರ್ ಅನ್ನ ಹಾರ್ಡ್ ಡಿಸ್ಕ್ ನ ಆಕ್ಸೆಸ್ ಮಾಡ್ಕೊಂತಾವ್, ಯಾವ್ದೋ ಫೈಲ್ ಬೇಕು ಅಂತ ಕೇಳ್ತಾರ, ಅಥವಾ ಏನೋ ಒಂದು ಸರ್ಚ್ ಮಾಡ್ತಿರ್ತಾರ, ಇಮೇಜ್ ಬೇಕು ಅಂತ ಕೇಳ್ತಾರ. ಅಂಡ್ ವೆನ್ ಎವರ್ ಅದರ್ ಯೂಸರ್ಸ್ ಹೂ ಆರ್ ಯೂಸಿಂಗ್ ದ ಸೇಮ್ ಇಂಟರ್ನೆಟ್ ಆರ್ ಸೇಮ್ ಸರ್ವರ್ ಆಕ್ಸೆಸ್ ದ ಫೈಲ್ಸ್, along with that file even the virus is also going. ಯಾಕಂದ್ರೆ ವೈರಸ್ ಒಂದೇ ಹೋಗಂಗಿಲ್ಲ, ನೀವು ಯಾವ ಫೈಲ್ ನ ಆಕ್ಸೆಸ್ ಮಾಡ್ಕೊಂಡಿರ್ತೀರಿ ಆ ಫೈಲ್ ಒಳಗಡೆಗೆ ಹೋಗಿ ಕುಂತು ಅಲ್ಲಿಂದ ಸರ್ವರ್ ದಿಂದ ಅಥವಾ ಹಾರ್ಡ್ ಡಿಸ್ಕ್ ಇಂದ ನಿಮ್ಮ ಸಿಸ್ಟಮ್ ಗೆ ಬರ್ತೈತಿ. ಈ ರೀತಿಯಾಗಿ ಎಷ್ಟು ಮಂದಿ ಆ ಸಿಸ್ಟಮ್ ಅನ್ನ ಆಕ್ಸೆಸ್ ಮಾಡ್ತಾರ ಆ ಎಲ್ಲಾ ಸಿಸ್ಟಮ್ಸಿಗೂ ಹೋಗಿ ಕೂಡ್ತೈತಿ, ರೈಟ್. ಅಂಡ್ ನೆಕ್ಸ್ಟ್ viruses spread through the local networks. ಲೋಕಲ್ ನೆಟ್ವರ್ಕ್ ನಾವು ಇಷ್ಟ ತನಕ ನೋಡಿದ್ದೇನು, ವೈಡ್ ಏರಿಯಾ ನೆಟ್ವರ್ಕ್, ಲ್ಯಾನ್ ಅಲ್ಲ, ಇಟ್ ಈಸ್ ಅ ವ್ಯಾನ್ ವೇರ್ ಯು ಆರ್ ಹ್ಯಾವಿಂಗ್ ದ ಸರ್ವರ್ಸ್ ವಿಚ್ ಆರ್ ಗೋಯಿಂಗ್ ಟು ಬಿ ಕನೆಕ್ಟೆಡ್ ಟು ಮೆನಿ ಸಿಸ್ಟಮ್ಸ್. ವೇರ್ ಆಸ್ ಇಲ್ಲಿ ಇನ್ನೊಂದು ಸಿನಾರಿಯೋ ತೋರಿಸ್ಯಾರ ಅವರು, ವೈರಸ್ ಸ್ಪ್ರೆಡ್ ಥ್ರೂ ದ ಲೋಕಲ್ ನೆಟ್ವರ್ಕ್ಸ್. ಲೋಕಲ್ ನೆಟ್ವರ್ಕ್ ಒಳಗೆ ಯಾವ ರೀತಿ ಅದ್ರ ಸ್ಪ್ರೆಡಿಂಗ್ ಆಗ್ತೈತಿ ಅಂತೇಳಿ. ವೈರಸ್ ಈಸ್ ಪ್ಲಾಂಟೆಡ್ ಇನ್ ಅ ಲೆಗಿಟಿಮೇಟ್ ಪ್ರೋಗ್ರಾಮ್ ಕೋಡ್. ಯಾವುದೋ ಒಂದು ಚಲೋ ವರ್ಕ್ ಆಗುವಂತ ಫಂಕ್ಷನಾಲಿಟಿ ಇರುವಂತ ಒಂದು ಪ್ರೋಗ್ರಾಮ್ನಾಗ ಏನ್ ಮಾಡ್ಯಾರ, ತಗೊಂಡ್ ಹೋಗಿ ವೈರಸ್ ಅನ್ನ ಇನ್ಫೆಕ್ಟ್ ಮಾಡ್ಯಾರ. ಅಂಡ್ ದೆನ್ ಲೋಕಲ್ ಅದ, ದಿಸ್ ಈಸ್ ಇಟ್ಸ್ ಲೋಕಲ್ ಸರ್ವರ್. ಇದಕ್ಕೊಂದ್ 3 ಸಿಸ್ಟಮ್ಸ್ ಕನೆಕ್ಟೆಡ್ ಅದಾವು. ಇದ್ರೊಳಗೆ ಯಾರು ಅಟ್ಯಾಕರ್ ಅದಾರ ಗೊತ್ತಿಲ್ಲ. ಹಿ ಹ್ಯಾಸ್ ಸೆಂಟ್ ದಟ್ ವೈರಸ್ ಇನ್ ಟು ದ ಲೆಗಿಟಿಮೇಟ್ ಪ್ರೋಗ್ರಾಮ್. ಆ ಪ್ರೋಗ್ರಾಮ್ ಅನ್ನ ಈ ನೆಟ್ವರ್ಕ್ ಕನೆಕ್ಟೆಡ್ ಇರುವಂತ ಯಾರ್ಯಾರು ಯೂಸರ್ಸ್ ಯೂಸ್ ಮಾಡ್ಕೊಂತಾರಲ್ಲ ಅವ್ರ ಎಲ್ಲಾರ್ಗು ಹೋಗ್ಬಿಡ್ತೈತಿ. And even this particular network is connected to another network. ಇದು ಒಂದು ನೆಟ್ವರ್ಕ್, ಇದು ಎರಡನೇ ನೆಟ್ವರ್ಕ್, there is another network, 3 networks. ಇವು 3 ಬೇರೆ ಬೇರೆ local area networks. And local area networks can in turn have a communication with each other. ಇದು ಇದ್ರ ಜೊತೆ ಕಮ್ಯುನಿಕೇಟ್ ಮಾಡ್ತೈತಿ, ಇದು ಇದ್ರ ಜೊತೆ ಕಮ್ಯುನಿಕೇಟ್ ಮಾಡ್ಲಿಕ್ಕತ್ತೈತಿ. ಇಲ್ಲಿ ಅದು ಈ ಲೋಕಲ್ ಏರಿಯಾ ನೆಟ್ವರ್ಕ್ ದ ಹಬ್ ಒಳಗ ಅದನ್ನ ನಾವು ಇನ್ಸ್ಟಾಲ್ ಮಾಡೀವಿ ವೈರಸ್ ಅನ್ನ. ಇದರ ಜೊತೆ ಇದು ಕಮ್ಯುನಿಕೇಟ್ ಮಾಡ್ತಂದ್ರೆ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗ್ತೈತಿ. And now this particular hub will be used by these 3 systems. ಇದಕ್ಕೂ ಮತ್ತೊಂದು 4 ಸಿಸ್ಟಮ್ಸ್ ಕನೆಕ್ಟ್ ಇದಾವೆ. ಇದು ಒಂದು ಲೋಕಲ್ ಏರಿಯಾ, ಇಲ್ಲಿಂದ ಬಂದಿದ್ದ ಸಿಸ್ಟಮ್ ಇದನ್ನು ಇನ್ಫೆಕ್ಟ್ ಮಾಡ್ತು. ಇದ್ರೊಳಗೆ ಯಾರ್ಯಾರು ಅದನ್ನ ಎಕ್ಸೆಸ್ ಮಾಡ್ಕೊಂತಾರ ಅವ್ರನ್ನು ಇನ್ಫೆಕ್ಟ್ ಮಾಡ್ತೈತಿ. ಅಂಡ್ ದಿಸ್ ಇನ್ ಟರ್ನ್ ಈಸ್ ಕಮ್ಯುನಿಕೇಟಿಂಗ್ ವಿತ್ ಸಮ್ ಅದರ್ ಲೋಕಲ್ ಏರಿಯಾ ನೆಟ್ವರ್ಕ್. ಈ ಲೋಕಲ್ ಏರಿಯಾ ನೆಟ್ವರ್ಕ್ ಈ ಲೋಕಲ್ ಏರಿಯಾ ನೆಟ್ವರ್ಕ್ ಕೂಡ ಕಮ್ಯುನಿಕೇಶನ್ ಆಯ್ತು ಅಂದ್ರೆ ಇಲ್ಲಿಂದ ಏನಾಗ್ತೈತಿ, ಇಲ್ಲಿಗೆ ಹೋಗ್ತೈತಿ. And now the systems connected here are also going to be infected. In this way, it is traveling in the local area networks. Time ಆಯ್ತಾ?